ಜನಗಳಿಗೆ ರೀಚ್ ಮಾಡ್ಬೇಕು ಅಂತ ನೀವೆಲ್ಲ ಇದ್ದೀರಾ, ರೀಚ್ ಮಾಡ್ತಾ ಇದ್ದೀರಾ. ಸೊ ಖುಷಿ ಆಗುತ್ತೆ. ಸೊ ಸಿನಿಮಾ ನೋಡಿ ವಿಜುವಲ್ ಹೊಡೆದಾಗ ಅವಾಗಿನ್ನ ಹೆಮ್ಮೆ ಆಗುತ್ತೆ, ಸಾರ್ಥಕ ಆಯ್ತು. ಸೊ ಅಷ್ಟು ಬಿಟ್ರೆ ಸರ್ ಸಾಂಗ್ಗಳ ಸೆಲೆಕ್ಷನ್ ಮತ್ತೆ ಪ್ರಿಪರೇಷನ್ ಹೇಗಿತ್ತು ಸರ್ ಈ ಸಿನಿಮಾದಲ್ಲಿ? ಸಾಂಗ್ಸ್ ಇಲ್ಲದ ಫಸ್ಟ್ ಇಂಡಿಯನ್ ಸಿನಿಮಾ ಇದೆಲ್ಲ ರೆಕಾರ್ಡ್ ಮಾಡಿದ್ದ ಫಸ್ಟ್ ಇಂಡಿಯನ್ ಸಿನಿಮಾ ಹೈಯೆಸ್ಟ್ ಇದರಲ್ಲಿ ರೆಕಾರ್ಡ್ ಮಾಡಿದ ಸಾಂಗ್ಗಳು. ಇವಾಗೆಲ್ಲ ಕೇಳಿದ್ದಾರೆ, ಎಲ್ಲಾ ಸಾಂಗ್ ರಿಲೀಸ್ ಆಗ್ಬಿಟ್ಟಿವೆ. ಆಲ್ ಸಾಂಗ್ಸ್ ಯೂಸ್ ಬಿಗ್ಗೆಸ್ಟ್ ಹಿಟ್ ಎಲ್ಲ ಕೇಳಿದ್ದಾರೆ, ಎಲ್ಲ ನೋಡಿದ್ದಾರೆ. ಸೊ ನಮ್ದು ಎಲ್ಲ ಪ್ರತಿ ಕರಿಯ ಸಿನಿಮಾ ಇಲ್ಲಿವರೆಗೂ ನನ್ನ ಸಾಂಗ್ ಅಲ್ಲಿ ಯಾವತ್ತೂ ಸೋಲ್ಸಿಲ್ಲ. ಯಾಕೆ ಅಂದ್ರೆ ನೀವು ತಾಯಿ ಸಾಂಗ್ಗಳು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ರಿ. ತಾಯಿ ಸಾಂಗ್ ಅಂತಿಲ್ಲ, ಪ್ರತಿಯೊಂದು ಸಾಂಗ್ ಇವತ್ತು ನಾನು ಲವ್ ಸಾಂಗ್ ಮಾಡಿದೀನಿ, ತಾಯಿ ಸಾಂಗ್ ಮಾಡಿದೀನಿ, ಅಣ್ಣ ತಮ್ಮ ಸಾಂಗ್ ಮಾಡಿದೀನಿ, ಚಪ್ಪರ್ ಸಾಂಗ್ ಮಾಡಿದೀನಿ, ಲೋಕಲ್ ಸಾಂಗ್ ಮಾಡಿದೀನಿ, ಅಂಡರ್ವರ್ಲ್ಡ್ ಸಾಂಗ್ ಮಾಡಿ ಎಲ್ಲಾ ತರ ಸಾಂಗ್ ಮಾಡಿದೀನಿ. ನಾನು ಒಂದೇ ತರ ಬರೆದಿಲ್ಲ. ಸಾಂಗ್ಸ್ ಬರೀಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದ್ರಲ್ಲೂ ಬರ್ದಿದ್ದೀನಿ ನಾನು. ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಪರ್ಸನಲಿ ಮನ್ಸಿಗೆ ಹತ್ರ ಆಗಿರುವಂತ ಸಾಂಗ್ ಯಾವ್ದು? ಅಣ್ತಮ್ಮ ಜೋಡೆ ತುಕಣ, ನಮ್ಮ ಮಂಜು ಬರ್ದಿದ್ದಾನೆ, BS ಮಂಜು. ತುಂಬಾ ಅದ್ಭುತವಾಗಿ ಬರ್ದೆ. ಅಣ್ತಮ್ಮ ಜೋಡೆ ತುಕಣ ವ್ಯಾಲ್ಯೂಬಲ್, ಅದು ತುಂಬಾ ವ್ಯಾಲ್ಯೂ ಇರೋ ಸಾಂಗ್, ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಟ್ಟು ಮಾಡಿರೋ ಸಾಂಗ್ ಅದು. ಸರ್ ಒಂದೆರಡು ಲೈನ್ ಹೇಳ್ಬೋದಾ ಸರ್? ಅಣ್ತಮ್ಮ ಜೋಡೆತ್ತು ಕಣೋ, ಜೀವನ ಸಮವಾಗಿ ಎಳಿಬೇಕು ಕಣೋ, ಒಡ ಒಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗೆ ಬಾಳ್ಬೇಕು ಕಣೋ.